ಇವತ್ತು ನಾನು ಸ್ಪೆಷಲ್ ಆದ ತಗತಿ ಸೊಪ್ಪಿನ ಪಲ್ಯವನ್ನು ಮಾಡ್ತಾ ಇದ್ದೇನೆ. ತಜಂಕೆ ಪಲ್ಲತ್ತರಿ ಸುಕ್ಕ. ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀನಿ ನೀವೆಲ್ಲ? ನಿಸ್ ಫ್ಯಾಮಿಲಿಗೆ ಸ್ವಾಗತ. ನಾನು ಸ್ವಲ್ಪ ತಜಂಕನೀಗ ಕೊಯ್ಲಿಕ್ಕೆ ಹೊರಟಿದ್ದೇನೆ. ಇಲ್ಲಿ ನೋಡಿ, ಒಳ್ಳೆ ಹಚ್ಚ ಹಸಿರಾದ ಒಳ್ಳೆ ತಜಂಕೆ ಅಂದರೆ ತಗತಿ ಸೊಪ್ಪು ಚೆನ್ನಾಗಿ ಬೆಳೆದಿದೆ. ಇಲ್ಲಿಂದ ನಾನು ಕೊಯ್ದುಕೊಂಡು ಹೋಗ್ತಾ ಇದ್ದೇನೆ. ಈ ಮಳೆಗಾಲದಲ್ಲಿ ಇದನ್ನು ಪ್ರತಿಯೊಬ್ಬರು ಸೇವಿಸಲೇಬೇಕು. ಅಷ್ಟೊಂದು ರುಚಿಯಾದ ಹಾಗೂ ಆರೋಗ್ಯಭರಿತವಾದ ಸೊಪ್ಪಾಗಿದೆ ಇದು. ನಾವು ಒಂದು ಸಲ ಅಲ್ಲ, 2-3 ಸಲ ನಾನು ಇದರ ಪಲ್ಯವನ್ನು ಮಾಡ್ತೇನೆ ಮನೆಯಲ್ಲಿ. ನಮಗೆಲ್ಲರಿಗೂ ತುಂಬ ಇಷ್ಟ. ಅದಕ್ಕೆ ಸ್ವಲ್ಪ ಹಲಸಿನಕಾಯಿ ಬೀಜ ಹಾಕಿದರೆ ತುಂಬ ರುಚಿಯಾದ ಪಲ್ಯ ರೆಡಿಯಾಗುವುದು. ಪಲ್ಯ ಮಾತ್ರವಲ್ಲದೆ ಇದರ ಚಟ್ಟಂಬಡೆ ಕೂಡ ಮಾಡಿದ್ದೇನೆ ನಾನು. ಅದರ ದೋಸೆಯನ್ನು ಮಾಡ್ತಾರೆ, ಬೇರೆ ಬೇರೆ ಬಗೆಯ ತಿಂಡಿಯನ್ನು ಇದರಲ್ಲಿ ಮಾಡ್ತಾರೆ. ತಗತಿ ಸೊಪ್ಪಿನ ಪತ್ರೊಡೆಯನ್ನು ಕೂಡ ನಾನು ಮಾಡಿದ್ದೇನೆ, ತುಂಬ ರುಚಿಯಾಗ್ತದೆ. ಈ ಸೊಪ್ಪು ಈ ರೀತಿ ಇಷ್ಟಪಡದವರು ತಗತಿ ಸೊಪ್ಪಿನ ಪತ್ರೊಡೆಯನ್ನು ಮಾಡಿದರೆ ಅದನ್ನು ಯಾರಾದರೂ ಸೇವಿಸುವರು, ಅಷ್ಟೊಂದು ರುಚಿಯಾಗಿದೆ. ಇದರಲ್ಲಿ ಬೇರೆ ಬೇರೆ ಬಗೆಯ ತಿನಿಸುಗಳನ್ನು ನಮಗೆ ಮಾಡ್ಬೋದು. ಈಗ ಒಳ್ಳೆ ಎಳತಾದ ತಜಂಕಿದೆ. ಇನ್ನು ಸ್ವಲ್ಪ ಸಮಯದಲ್ಲಿ ಅದು ಬೆಳೆದು ಅದರಲ್ಲಿ ಕೋಡಾಗ್ತದೆ, ಹೂ ಬಿಟ್ಟು. ಆ ಹೂ ಬಿಡುವ ಟೈಮಲ್ಲಿ ಕೂಡ ಕೊಯ್ದರೆ ಅದು ತುಂಬ ರುಚಿ ಅಂತ ಹೇಳ್ತಾರೆ. ಸಿಹಿಯಾಗಿರ್ತದೆ ಆ ಟೈಮಲ್ಲಿ. ಈಗ ಮಳೆ ಬರುವಾಗ ಈ ತಗತಿ ಸೊಪ್ಪಿನ ಪಲ್ಯವನ್ನು ತಿನ್ನಬೇಕು, ಎಷ್ಟೊಂದು ರುಚಿಯಾಗಿರ್ತದೆ. ನಾನು ಪಲ್ಯ ಮಾಡಿದರೆ ಊಟಕ್ಕೆ ಅಂತೇಳಿಲ್ಲ, ಅದು ಮಾಡಿದ ಕೂಡಲೇ ಅದರ ಅರ್ಧ ಭಾಗ ನನಗೆ ಸಾಧಾರಣ ತಿಂದಾಕಿದ, ಅಷ್ಟೊಂದು ಇಷ್ಟ ನನಗೆ ತಜಂಕು ಸೊಪ್ಪಿನ ಪಲ್ಯ. ಇದನ್ನು ಕೊಯ್ದಾಯಿತು. ನಾನು ತೋಡಿಗೆ ಇದನ್ನು ತೊಳಿಲಿಕ್ಕೆ ಕೊಂಡೋಗ್ತಾ ಇದ್ದೇನೆ. ನೋಡಿ, ಇದು ನಮ್ಮ ತೋಡು, ಮೇಲಿನ ತೋಡು. ಇಲ್ಲಿ ಇವತ್ತು ನಿನ್ನೆ ಮಳೆ ಕಡಿಮೆ ಇದ್ದ ಕಾರಣ ನೀರು ಕೂಡ ಸ್ವಲ್ಪ ಕಡಿಮೆ ಇದೆ. ಕೆಳಗೆ ತೋಡಿಗೋದ್ರಲ್ಲಿ ತುಂಬ ರಭಸವಾಗಿ ನೀರು ಹೋಗ್ತದೆ, ಆದ ಕಾರಣ ಇಲ್ಲಿ ತೊಳೆಯಲಿಕ್ಕೆ ಒಳ್ಳೆಯದು. ಈ ತೋಡಲ್ಲಿ ನೋಡಿ ಕುಪ್ಪಿ ಚೂರುಗಳೆಲ್ಲ ಇದೆ, ಆದ್ದರಿಂದ ಜಾಗ್ರತೆಯಲ್ಲಿ ಬರಬೇಕಾಗ್ತದೆ. ಇಲ್ಲಿ ತೋಡಲ್ಲಿ ತಂದರೆ ಆರಾಮಾಗಿ ಕ್ಲೀನಾಗಿ ತೊಳೆದುಕೊಂಡು ಹೋಗ್ಬೋದು ಅಂತೇಳಿ ನಾನು ಇಲ್ಲಿಗೆ ತೊಗೊಂಡು ಬಂದಿದ್ದೇನೆ. ತುಂಬ ಖುಷಿಯಾಗ್ತದೆ, ಒಳ್ಳೆ ಕ್ಲೀನಾದ ನೀರು. ಈ ಸೊಪ್ಪನ್ನು ನಾನು ಕ್ಲೀನಾದ ಜಾಗದಿಂದ ತೊಗೊಂಡು ಬಂದಿದ್ದೇನೆ. ಆದರೆ ಇದರಲ್ಲಿ ಕೆಲವೊಮ್ಮೆ ಜೇಡರಬಲೆಲ್ಲ ಇರ್ತದೆ ಇದರಲ್ಲಿ, ಆದ ಕಾರಣ ಈ ರೀತಿ ತೊಳೆದರೆ ಯಾವ ಥರದ ಡೌಟ್ ಕೂಡ ಇಲ್ಲ. ಈ ಮಳೆಗಾಲದಲ್ಲಿ ಇಲ್ಲಿ ಕೂಡ ಇದು ಸಿಗ್ತದೆ, ತೋಡಿನ ಸೈಡಲ್ಲಿ, ಗದ್ದೆ ಸೈಡಲ್ಲಿ, ರೋಡ್ ಸೈಡಲ್ಲಿ ಎಲ್ಲ ಕಡೆ ಆಗ್ತಾ ಇದೆ. ನಾವು ಕೂಡ ಹಿತ್ತಲಲ್ಲಿ ಇದರ ಬೀಜವನ್ನು ಹಾಕಿದ್ದೇವೆ. ಈಗ ಸಣ್ಣ ಸಣ್ಣ ಗಿಡಗಳಾಗಿವೆ. ಅದರ ತುದಿಯನ್ನು ಚಿಗುರನ್ನು ಸ್ವಲ್ಪ ಚಿವುಟಿದ್ರೆ ಸಾಕು, ಇದು ಬೇಗನೆ ಬೆಳೆಯುವುದು. ಇಲ್ಲಿ ನೋಡಿ, ದಾರಿಯಲ್ಲಿ ಮುಳ್ಳು ಹಂದಿಗಳ ಕೆಲಸ. ಅನನಸಿನ ಗಿಡಗಳನ್ನೆಲ್ಲ ಎಳೆದು ಮುರಿದು ಹಾಕಿವೆ. ಇನ್ನಿದನ್ನು ಸಪೂರಕ್ಕೆ ಕೊಚ್ಚಿ ಕಟ್ ಮಾಡೋದು. ಈ ತಜಂಕಿನ ಗಿಡ ಒಂದು ಇದ್ದರೆ ಸಾಕು, ಅದು ಚಿಗುರುವಾಗ ಅದರ ಚಿಗುರನ್ನು ಚಿವುಟಿದ್ರೆ ಅದಕ್ಕೆ ಒಂದರ ಬದಲು 4-5 ಚಿಗುರು ಬರುವುದು. ಆದ್ದರಿಂದ ತಜಂಕು ಒಂದು 4 ಗಿಡ ಇದ್ದರೆ ಒಂದೊಳ್ಳೆ ಪಲ್ಯ ಮಾಡ್ಬೋದು. ಇನ್ನು ಸ್ವಲ್ಪ ಸಮಯದಲ್ಲಿ ಅದಕ್ಕೆ ಕೋಡು ಬರ್ತದೆ. ಅದರ ಬೀಜದಿಂದ ಒಳ್ಳೆ ಕಾಫಿಯನ್ನು ಕೂಡ ಮಾಡ್ತಾರೆ, ಅದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಇದನ್ನೆಲ್ಲ ಮುಟ್ಟಗತ್ತಿಯಲ್ಲೇ ಕಟ್ ಮಾಡಲಿಕ್ಕೆ ಸುಲಭವಾಗ್ತದೆ, ನಮಗೆ ಅದರಲ್ಲಿ ಅಭ್ಯಾಸ ಆಗಿದೆ. ನೋಡಿ, ನಾನು ಇಷ್ಟು ಕಟ್ ಮಾಡಿ ಆಯಿತು. ಇದಕ್ಕೆ ಹಲಸಿನಕಾಯಿ ಬೀಜವನ್ನು ರೆಡಿ ಮಾಡ್ತಾ ಇದ್ದೇನೆ. ಈಗ ಕೊನೆಯ ಹಲಸಿನಕಾಯಿ ಬೀಜ ಇದು. ಈಗೆಲ್ಲ ಮೊಳಕೆ ಬರ್ತಾ ಇದೆ. ಅದು ತುಂಬ ರುಚಿಯಾಗಿರ್ತದೆ, ಸಿಹಿಯಾಗಿರ್ತದೆ ಈ ಗ್ರೀನ್ ಕಲರ್ನ ಹಲಸಿನ ಬೀಜ. ಇದನ್ನೀಗ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ಬೇಯಿಸುವುದು. ಅದಕ್ಕೆ ಮಸಾಲನ್ನು ತೆಗೆಯುವ. 2 ಟೀ ಸ್ಪೂನ್ನಷ್ಟು ಅಕ್ಕಿಯನ್ನು ಹಾಕಿ ಅದನ್ನು ಅರಳಿಸಬೇಕು. ಈ ರೀತಿ ಅರಳಿಸಿ ಚೆನ್ನಾಗಿ ಫ್ರೈ ಮಾಡಿ ತೆಗೆಯುವುದು. ನಾನು ಸಪ್ರೇಟಾಗಿ ಫ್ರೈ ಮಾಡ್ತಾ ಇದ್ದೇನೆ, ಯಾಕೆಂದರೆ ಇದು ಚೆನ್ನಾಗಿ ಫ್ರೈ ಆಗಬೇಕು. ನೆಕ್ಸ್ಟ್ 1 ಸ್ಪೂನ್ನಷ್ಟು ಉದ್ದಿನ ಬೇಳೆ, ಅರ್ಧ ಸ್ಪೂನ್ನಷ್ಟು ಮೆಂತ್ಯ, 3 ಸ್ಪೂನ್ನಷ್ಟು ಕೊತ್ತಂಬರಿ, 1 ಸ್ಪೂನ್ನಷ್ಟು ಜೀರಿಗೆ ಹಾಗೂ 6-7ರಷ್ಟು ಮೆಣಸನ್ನು ಕಟ್ ಮಾಡಿ ಫ್ರೈ ಮಾಡ್ತಾ ಇದ್ದೇನೆ. ಈ ರೀತಿ ಕಟ್ ಮಾಡಿದರೆ ಚೆನ್ನಾಗಿ ಫ್ರೈ ಆಗ್ತದೆ. ಅದು ಹುರಿದ ನಂತರ ಅದಕ್ಕೆ 1 ಸ್ಪೂನ್ನಷ್ಟು ಸಾಸಿವೆಯನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡೋದು. ಇದಕ್ಕೆ ಸಣ್ಣ 1 ಸ್ಪೂನ್ನಷ್ಟು ಅರಶಿನ ಪುಡಿಯನ್ನು ಹಾಕಿ ನೈಸಾಗಿ ಕಡೆಯೋದು. ಮಸಾಲ ರೆಡಿ ಆಗುವಾಗ ಹಲಸಿನಕಾಯಿ ಬೀಜ ಕೂಡ ಬೆಂದಿದೆ. ಇವಾಗ
ಈ ಮಸಾಲವನ್ನು ಸೇರಿಸಿ ಒಂದು ಕುದಿಸುವುದು. ಹಲಸಿನಕಾಯಿ ಬೀಜ ಬೇಯಲಿಕ್ಕೆ ಇಡುವಾಗಲೇ ಸ್ವಲ್ಪ ನೀರು ಹಾಗೂ ಉಪ್ಪನ್ನು ಸ್ವಲ್ಪ ಜಾಸ್ತಿ ಇಟ್ಟರೆ ಒಳ್ಳೆಯದು. ಒಂದು ಕುದಿ ಬಂದ ನಂತರ ಈ ಸೊಪ್ಪನ್ನು ಈಗ ನಾನು ಸೇರಿಸ್ತಾ ಇದ್ದೇನೆ. ಸೇರಿಸಿ ಸಿಮ್ಮಲ್ಲಿ ಇದನ್ನು ಬೇಯಿಸುವುದು, ಚೆನ್ನಾಗಿ ಮಿಕ್ಸ್ ಮಾಡುವುದು ಹಾಗೂ ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸ್ ಮಾಡಿ ಸ್ವಲ್ಪ ಮುಚ್ಚಿ ಬೇಯಿಸುವುದು. ಸಿಮ್ಮಲ್ಲಿಟ್ಟರೆ ಒಳ್ಳೆಯದು, ಇಲ್ಲದ್ರೆ ಅಡಿಭಾಗ ಹಿಡಿಬೋದು. ಕೊನೆಗೆ ತೆಂಗಿನಕಾಯಿ ತುರಿಯನ್ನು ಸೇರಿಸಿ ಮುಚ್ಚಿ ಒಮ್ಮೆ ಬೇಯಿಸಿದರೆ ನಮ್ಮ ತಜಂಕು ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ತಜಂಕು ಸೊಪ್ಪು ಹಾಗೂ ತಗದು ಸೊಪ್ಪು ಹಾಗೂ ಹಲಸಿನಕಾಯಿ ಬೀಜದ ಒಳ್ಳೆ ಟೇಸ್ಟಿಯಾದ ಪರಿಮಳವಾದ ಪಲ್ಯ ರೆಡಿಯಾಗಿದೆ. ಪೆಲತ್ತರಿ ಹಾಗೂ ತಜಂಕು ಸೊಪ್ಪಿನ ಪಲ್ಯ ಈ ಮಳೆಗಾಲದಲ್ಲಿ ಇದಿದ್ರೆ ಊಟವು ಬೇಡ ಏನು ಬೇಡ, ಅಷ್ಟೊಂದು ರುಚಿಯಾಗ್ತದೆ. ಬಿಸಿ ಬಿಸಿ ಇರುವಾಗಲೇ ಇದನ್ನು ಸೇವಿಸಿದರೆ ಒಳ್ಳೆಯದು. ರಕ್ತಹೀನತೆ ಇರುವವರೆಲ್ಲ ಈ ಮಳೆಗಾಲದಲ್ಲಿ ಆದಷ್ಟು ಸೊಪ್ಪು ತರಕಾರಿಗಳನ್ನು ಸೇವಿಸುವುದು ಒಳ್ಳೆಯದು. ಆಗಿದು ಸುಲಭವಾದ ರೆಸಿಪಿ, ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿದೆ. ನಮ್ಮ ಇಂದಿನ ರೆಸಿಪಿ ಇಷ್ಟವಾದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಬಾಯ್.